ಕೇಳಿದ್ 2 ಲಕ್ಷ ಕೊಟ್ಟಿದ್ದಿದ್ರೆ ನಾನು ಯಾಕೆ ಹೀಗಾಗ್ತಿದ್ದೆ? ಅರೆಸ್ಟ್ ಮಾಡಿಸಿ ನನ್ನ ಮರ್ಯಾದೆ ಕಳೆದ್ಮೇಲೆ ನಾನು ಯಾಕೆ ಒಳ್ಳೆಯವನಾಗಿರ್ಬೇಕು? ನಾನು ಈಗಲೂ ಬದಲಾಗೋದಕ್ಕೆ ರೆಡಿಯಾಗಿದ್ದೀನಿ. ಆದರೆ ಆ ಯಂಗ್ಸ್ನ ಹೊರಗಾಕಿ. ಆಮೇಲೆ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡು ಒಳ್ಳೆಯವನಾಗೇ ಇರ್ತೀನಿ. ಮನೆ ಬೆಳಗೋಕ್ ಬಂದಿರೋ ಸೊಸೆನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ಯಲ್ಲೋ, ನಿನಗೆ ಸ್ವಲ್ಪನಾದ್ರೂ ಮರ್ಯಾದೆ ಇದೆಯಾ? ಮನೆ ಸೊಸೆನ ಮನೆಯಿಂದ ಆಚೆ ಹಾಕಿದ್ರೆ ಉದ್ಧಾರ ಆಗುತ್ತೇನೋ? ಏಯ್, ನೀನು ಈ ಮನೆಗೆ ಬರದೇ ಇದ್ರೂ ಪರವಾಗಿಲ್ಲ ಕಣೋ. ಮನೆಗೆ ಬಂದಿರೋ ಮಹಾಲಕ್ಷ್ಮಿನ ಮಾತ್ರ ನಾನು ಹೊರಗಡೆ ಕಳ್ಸೋದಿಲ್ಲ. ಈ ಅವತಾರ ನೋಡಬಾರ್ದು ಅಂತಾನೆ ನಿಮ್ಮಮ್ಮ ಅಷ್ಟು ಬೇಗ ಕಣ್ಮುಚ್ಕೊಂಡ್ಲು ಅಂತ ಕಾಣಿಸುತ್ತೆ. ನೀನು ಹೀಗೆ ಆಡ್ತಿದ್ರೆ ನಾನು ನಿಮ್ಮ ಅಪ್ಪನೂ ಸತ್ತು ಹೋಗ್ಬಿಡ್ತೀವಿ ಕಣೋ. ಆಮೇಲೆ ನಿನ್ಗೆ ಹೇಗೆ ಬೇಕಾ ಹಾಗೆ ಬದುಕು, ಸರಿನಾ? ಹಾಗಾದ್ರೆ ಅವ್ರನ್ನ ಮನೆಯಿಂದ ಆಚೆ ಹಾಕಲ್ವಾ? ಆಗಲ್ಲ ಅಂತ ಹೇಳಿಲ್ವಾ? ಅವಳು ಸೊಸೆ ಮಾತ್ರ ಅಲ್ಲ, ಈ ಮನೆ ಕಣ್ಣು. ನಿನ್ ತಂಗೀರ್ಗೆ ತಾಯಿ ಸ್ಥಾನ ತುಂಬಿರೋ ಮಹಾತಾಯಿ. ಅವಳನ್ನ ಕಳಿಸಿ ನಮ್ಮ ತಲೆ ಮೇಲೆ ನಾವೇ ಚಪ್ರಿಕಲ್ ಹಾಕೋಬೇಕಾ? ಹೋಗೋ, ನೀನೇ ಬೇಡ, ಹೋಗೋ, ಹೊರಟೋಗೋ, ನೀನು ಬರಲೇ ಬೇಡ. ಅಜ್ಜಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನಮ್ಮ ನೀನು ಇಷ್ಟೊಂದು ಹೇಳ್ದಿಯಲ್ಲ, ಇವನ್ ಅರ್ಥನೇ ಮಾಡ್ಕೋತಿಲ್ವಲ್ಲ? ಅವನೇನೋ ಕೋಪದಲ್ಲಿ ಹಾಗೆ ಮಾತಾಡ್ತಿದ್ದಾನೆ. ಹೋಗ್ಲಿ ಬಿಡಿ ಅಜ್ಜಿ. ದುಡ್ಡು ಕೊಡದೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು. ನೋಡ್ ಸಮರ್ಥ, ನೀನೆಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ನಾನು ಮಾವ ನಿನಗೆ ಹೇಗಾದರೂ ದುಡ್ಡು ಕೊಡಬೇಕು ಅಂತ ಎಲ್ಲ ಕಡೆ ಪ್ರಯತ್ನ ಮಾಡ್ತಿದ್ದೀವಿ. ಅಷ್ಟನ್ನ ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು. ತುಂಬಾ ಕಡೆ ಪ್ರಯತ್ನ ಮಾಡೋದೇನು ಬೇಕಾಗಿಲ್ಲ. ನಮ್ಮ ತಾಯಿ ಒಡವೆ ಇದೆಯಲ್ಲ, ಅದನ್ನು ಕೊಟ್ರೆ ಸಾಕು. ನಿಮಗೆ ನನಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶನೇ ಇದ್ರೆ ಆ ಒಡವೆನ ನನಗೆ ಕೊಡಿ. 6 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ. ಕೊಡ್ತೀರಾ? ಕೊಡಕ್ಕಾಗುತ್ತಾ? ನೋಡಿ, ನೀವು ಒಡವೆ ಕೊಟ್ರೆ ಆಗ ನೀವು ಒಳ್ಳೆಯವರು ಅಂತಾನೆ ನಂಬ್ತೀನಿ. ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ನಮ್ಮನ್ನೆಲ್ಲ ಹಾಳು ಮಾಡೋಕ್ಕೆ ಬಂದಿರೋದು ನೀವು ಅಂತ ಹೇಳ್ತೀನಿ. ಈ ಮನೆಗೆ ನೀವೊಂದು ಶಾಪ ಅಂತಾನೆ ಅನ್ಕೋತೀನಿ. ಏಯ್ ಸಮರ್ಥ, ಏನ್ ಮಾತಾಡ್ತಿದ್ಯೋ ಮುಟ್ಟಾಳ. ಕೆಟ್ಟವ್ರಿಗೆ ನಾನು ಹೀಗೆ ಮಾತಾಡೋದಪ್ಪ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾಗರಾಜು, ಏನೋ ಆಗಿದೆ ಇವನಿಗೆ. ಸಪ್ತಮಿ, ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂದ್ರೆ ಸಮರ್ಥಂಗೆ ಒಡವೆ ಕೊಡದೆ ಬೇರೆ ದಾರಿನೇ ಇಲ್ಲಮ್ಮ. ಶ್ರೀಮಂತ ಹತ್ರ ನಾನು ಮಾತಾಡ್ತೀನಿ. ಸಮರ್ಥಂಗೆ ಒಡವೆಗಳನ್ನ ಕೊಡೋಣ. ಹಾಗಾದ್ರೆ ಅವನು ನಿನ್ನ ನಂಬ್ತಾನೆ. ಇಲ್ಲ ಮಾವ, ಈ ಸಮಸ್ಯೆಗೆ ಪರಿಹಾರ ಹುಡ್ಕಕ್ ಹೋಗಿ ಇನ್ನೊಂದು ಸಮಸ್ಯೆನ ಹೇಳ್ಕೊಳ್ಳೋದು ಬೇಡ. ಅತ್ತೆ ಒಡವೆ ಕೊಡೋದಕ್ಕೆ ಇವ್ರು ಖಂಡಿತ ಒಪ್ಕೊಳ್ಳೋದಿಲ್ಲ. ದುಡ್ಡಿಗೆ ಬೇರೆ ಏನಾದರೂ ದಾರಿ ಇದೆಯಾ ಅಂತ ನಾನು ಯೋಚನೆ ಮಾಡ್ತೀನಿ. ಮಾವ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅಮ್ಮ, ಬಾಮ್ಮ ಒಳಗೆ ಹೋಗೋಣ. ಅಮ್ಮ, ಏನ್ ಸ್ಕೆಚ್ ಆಗ್ತಿದ್ಯಾ? ಮಗನೇ, ಇನ್ಮೇಲೆ
ನಮ್ಮ ಅತ್ತಿಗೆ ಒಡವೆನೇ ಇಟ್ಕೊಂಡು ಹೊಸ ಕಥೆ ಶುರು ಮಾಡ್ತೀನಿ, ನೋಡ್ತಾ ಇರು. ಅಮ್ಮ, ಈ ಕತೆ ಟೈಟಲ್ ಏನು? ಒಡವೆ ತಂದ ಆಪತ್ತು. ಹೆಂಗೆ? ಹಾಂ, ಸೂಪರ್. ಸಪ್ತಮಿ, ವೆಂಕಟಪ್ಪ ಇಲ್ದಿರೋದಕ್ಕೆ ಈ ಬಿಸ್ನೆಸ್ ಡೌನ್ ಆಗುತ್ತೆ ಅನ್ಕೊಂಡಿದ್ದೆ. ಹೆಂಗೋ ನೀನಿದ್ದಕ್ಕೆ ಸರಿ ಹೋಯ್ತು. ಅಂಕಲ್, ಅಪ್ಪ ಹಾಕಿರೋ ಅಡಿಪಾಯ ತುಂಬಾ ಗಟ್ಟಿಯಾಗಿದೆ. ಅವ್ರಿಲ್ದೆ ಹೋದ್ರೂ ಅವ್ರ ಕೆಲ್ಸಗಳು ನಡೆದೇ ನಡೆಯುತ್ತೆ.